ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆಯ್ತಾ. ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಮೈಕ್ ಯೂಸ್ ಮಾಡ್ತಿದ್ದೀನಿ ಇವತ್ತು. ನಿಮ್ಗೆ ಹೇಗ್ ಕೇಳಿಸ್ತಾ ಇದೆ ಅಂತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ನಾನು ಅಕ್ಕ, ಅಮ್ಮ ಮತ್ತೆ ಒಬ್ರು ಅಕ್ಕ ಶಿರೀಷಾ ಇಷ್ಟು ಜನ ಹೊರಟ್ವಿ ಇಲ್ಲಿಂದ. ಅಪ್ ಟು ಬಿಡದಿವರೆಗೂ ನಾವ್ ಈ ತರ ಹೋಗ್ತೀವಿ. ಅದಾದ್ಮೇಲೆ ನಮ್ಮ ಮಾಮ ಇಬ್ರು ಬರ್ತಾರೆ, ಸಫಲ್ ಆಗ್ತೀವಿ, ನೆಕ್ಸ್ಟ್ ಚೇಂಜ್ ಆಗ್ತೀವಿ, ಅದು ಹೇಳ್ತೀನಿ ಹೋಗ್ತಾ ಹೋಗ್ತಾ. ಹಾಗೆ ಹೋಗ್ತಾ ಒಂದುವೆ ನಾವು CNG ಫಿಲ್ ಮಾಡಿಸ್ಕೊಬೇಕಾಗಿತ್ತು ಅಕ್ಕ ಕಾರ್ಗೆ. ಸೊ ಅದನ್ನ ಹಾಕ್ಸ್ಕೊಂಡ್ವಿ ಕೋನುಕುಂಟೆ ಕ್ರಾಸ್ ಹತ್ರ. ಅದಾದ್ಮೇಲೆ ನೆಕ್ಸ್ಟ್ ಶಿರೀಷು ನಿದ್ದೆ ಬರ್ತಾ ಇತ್ತು, ಬೇಗ ಇದ್ದಿದ್ದು, ತಲೆಗೆ ಸ್ನಾನ ಮಾಡಿದ್ಲ್ವಾ. ಸೊ ಹಾಗಾಗಿ ಅವಳು ಸ್ವಲ್ಪ ಇರಿಟೇಟ್ ಮಾಡ್ತಾ ಇದ್ದೆ. ನನ್ಗೆ ತುಂಬಾ ಇಷ್ಟ ಅವಳಿಗೆ ಇರಿಟೇಟ್ ಮಾಡೋದಂದ್ರೆ. ನೀವು ನೋಡ್ತಾ ಇರ್ಬೋದು ಹೇಗೆ ಆಡ್ತಾ ಇದ್ದಾಳೆ ಅಂತ. ನನ್ಗೆ ಯಾಕೋ ಹೇರ್ ಸ್ಟೈಲ್ ಸೂಟಬಲ್ ಆಗ್ತಾ ಇಲ್ಲ ಮಿಡಲ್ ನನ್ಗೆ ಅನ್ಬಿಟ್ಟು ನಾನು ನೆಕ್ಸ್ಟ್ ನಾನು ಆಸ್ ಯೂಶಲ್ ಹೇರ್ ಸ್ಟೈಲ್ ಮಾಡ್ಕೊಂಡೆ. ನನ್ ಫೇಸ್ ನೀಟಾಗಿ ನೋಡಿ, ಫಸ್ಟ್ ಹೆಂಗಿದ್ದೆ, ನೆಕ್ಸ್ಟ್ ಹೆಂಗಾದೆ, ಮಿಡಲ್ ಅಲ್ಲಿ ಹೆಂಗ್ ಆಗ್ತೀನಿ, ಬರ್ಬೇಕಾದ್ರೆ ಯಾವ ತರ ಚೇಂಜ್ ಆಗ್ತೀನಿ ಅಂತ. ಸೊ ಅಲ್ಲಿ ಬಿಡ್ದಿಗ್ ಹೋದ್ವಿ, ಅಲ್ಲಿ ಮಾಮ ಬರ್ತಾರೆ ಅಂತ ಕಾಯ್ಕೊಂಡ್ ಮಾಮ ಅಲ್ಲಿಗೆ ಬರ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಬೇಕಾಗಿದ್ದು. ಸೊ ಟಿಫನ್ ಕೂಡ ಮಾಡಿರ್ಲಿಲ್ಲ, ಎಲ್ಲ ಅಲ್ಲಿ ಟಿಫನ್ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಕಾಫಿ ಕುಡಿದ್ವಿ. ವೆದರ್ ಕೂಡ ತುಂಬಾ ಬಿಸ್ಲಿರ್ಲಿಲ್ಲ, ಬಟ್ ಏನಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಬಿಸಿಲು ಸ್ಟಾರ್ಟ್ ಆಯ್ತು. ಇಲ್ಲಿ ಹಂಗೆ ಸ್ವಲ್ಪ ಮಾತುಕತೆ ಟೈಮ್ ಪಾಸ್ ಮಾಡ್ತಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ ತೆಗೆದ್ರು ನಮ್ಮಮ್ಮ. ಅಲ್ಲಿ ನಾವಲ್ಲಿ ವೇಟ್ ಮಾಡಿ 20 ಮಿನಿಟ್ಸ್ಗೆ ಮಾಮ ಬಂದ್ರು. ಅಲ್ಲಿಂದ ನಾನು ಬೈಕಿಗೆ ಹೋದೆ, ಇನ್ನೊಬ್ರು ಮಾಮ ಕಾರ್ ಶಿಫ್ಟ್ ಆದ್ರು. ಸೊ ತುಂಬಾನೇ ಕಷ್ಟ ನಂಜನಗೂಡವರೆಗೂ ಹೋಗೋದು ಬೈಕಲ್ಲಿ, ಅಂದ್ರೆ ಟ್ರಾವೆಲ್ ಮಾಡಿರೋ ಗೊತ್ತಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ವೆದರ್. ಎಲ್ಲಿವರೆಗೂ ಅಂದ್ರೆ ಮದ್ದೂರ್ವರ್ಗೆ. ಇಲ್ಲಿ ನಮ್ ತಾತ ಮದ್ವೆ ಆಗಿದ್ದು, ಅವ್ರು ಯಾವಾಗೂ ಹೇಳ್ತಾ ಇದ್ರು. ಸೊ ಹಾಗಾಗಿ ಅದೊಂದು ಕ್ಲಿಪ್ ತೆಗ್ದೆ. ಮದ್ದೂರ್ವರ್ಗೂ ಬಿಸ್ಲು ಇರ್ಲಿಲ್ಲ, ಅದಾದ್ಮೇಲೆ ಬಿಸ್ಲು ಸ್ಟಾರ್ಟ್ ಆಯ್ತು. ಒಂದ್ ಪ್ರಾಬ್ಲಮ್ ನಂದೇನಂದ್ರೆ ಸ್ಕಿನ್ ಬೇಗ ರೆಡ್ ಆಗುತ್ತೆ, ತುಂಬಾ ಬೇಗನೆ ಅಬ್ಸರ್ವ್ ಆಗುತ್ತೆ ನನ್ ಸ್ಕಿನ್. ನಾನ್ ನೆಕ್ಸ್ಟ್ ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಕೂಡ ನಿಮ್ಗೆ ನನ್ ಫೇಸ್ ತೋರಿಸ್ತೀನಿ, ನೀವು ನೋಡ್ಬೋದು. ಇದಂತೂ ಮೋಸ್ಟ್ ರಾಮನಗರ ಎಂಟ್ರಿ ತಗೊಂಡ್ರೆ ಇದಂತೂ ನೀವು ನೋಡ್ತೀರಾ. ಸೊ ವೆದರ್ ಕೂಡ ಸ್ವಲ್ಪ ಬಿಸಿಲು ಅನ್ಸ್ತಾ ಇತ್ತು ಆಗ. ಸೊ ಫೈನಲಿ ನಂಜನಗೂಡು ಸರ್ಕಲ್ ರೀಚ್ ಆದ್ವಿ. ಅದಾದ್ಮೇಲೆ ಹೊಳೆ ಹತ್ರ ಆಲ್ರೆಡಿ ಅವರೆಲ್ಲ ರೀಚ್ ಆಗಿದ್ರು. ಅವ್ರ ಹೈವೇ ಮೇಲೆ ಬಂದಿರೋದಕ್ಕೆ ನಮ್ಗಿಂತ 1.5 ಅವರ್ ಮುಂಚೆ ಹೋಗಿದ್ರು. ಸ್ನಾನ ಎಲ್ಲ ಅವ್ರದ್ದು ಆಗಿತ್ತು, ನಂದು ಬೆಳಿಗ್ಗೆ ಆಗಿತ್ತು, ಬಟ್ ಆದ್ರೂ ನಮ್ಮ ಮನೇಲಿ ಬಿಟ್ಟಿಲ್ಲ. ಇದು ನಾವ್ ರೀಚ್ ಆಗೋ ಮುಂಚೆ ಶಿರೀಷಾ ಕುದ್ರೆ ಮೇಲೆಲ್ಲ ಹೋಗಿ ಬಂದಿದ್ಲು. ಅಮ್ಮ ಸ್ವಲ್ಪ ವಿಡಿಯೋ ಮಾಡಿದ್ರು, ಅದನ್ನ ಕೂಡ ಅಟ್ಯಾಚ್ ಮಾಡಿದೀನಿ, ನೋಡ್ತಾ ಇರ್ಬೋದು. ತುಂಬಾ ಎದ್ರುಕೊಂಡಿದ್ಲು. ನನ್ ಫೇಸ್ ಹೇಗಾಗಿತ್ತು ಅಂದ್ರೆ ಹೀಗಾಗಿತ್ತು, ಬಿಸ್ಲು, ಹೆಲ್ಮೆಟ್ ಹಾಕಿರೋದ್ರಿಂದ ಹೇರ್ ಎಲ್ಲ ಹೀಗಾಗಿತ್ತು. ಆ ಮತ್ತೆ ಶಿರೀಷಾ ನೋಡಿ ನಾನು ಹೋಗೋಷ್ಟಲ್ಲಿ ಸ್ನಾನ ಮಾಡಿ ಹಣೆಗೆಲ್ಲ ಇಟ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ಲು. ಕುದ್ರೆ ನೆಕ್ಸ್ಟ್ ಅಲ್ಲಿಂದ ನಾನು ಹೊಳೆ ಹತ್ರ ಹೋದ್ವಿ. ನದಿಲಿ ಏನಾಯ್ತು ಅಂದ್ರೆ ತುಂಬಾ ಟೈಮ್ ಇದೆ, 4 ಗಂಟೆಗೆ ಓಪನ್ ಅಂತೆ. ಸೊ ಸ್ನಾನ ಮಾಡು ಅಂತ ನಮ್ಮಮ್ಮ ಹಿಂಸೆ ಮಾಡ್ತಾ ಇದ್ರು, ಅಂದ್ರೆ 3 ಚಲಿ ಮುಳುಗಿದೆಲ್ಲ ಅಂತ. ನಮ್ ಇಬ್ರು ಮಾಮ ಇದ್ರಲ್ಲ, ಒಬ್ರು ಸ್ವಿಮ್ಮಿಂಗ್ ಬರಲ್ಲ ಅನ್ಕೊಂಡಿದ್ದೆ ನಾನು, ಇಬ್ರಿಗೂ ಕೂಡ ಎಲ್ಲಾರ್ಗು ಬರುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ನೋಡ್ದಂಗೆ ನಮ್ಮ ಅಮ್ಮ ಜಂಪ್ ಹೊಡೆದ್ಬಿಟ್ರು. ನನ್ಗಂದು ಫುಲ್ ಆಶ್ಚರ್ಯ ಆಗ್ಬಿಡ್ತು ಅಂತ. ಅದಾದ್ಮೇಲೆ ನನ್ಗೆ ಕೂಡ ಮುಳುಗು ನೀರ್ ಅಷ್ಟಿನ ಆಳ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಹೋಗಿ ಟ್ರೈ ಮಾಡೋಣ ಅನ್ಬಿಟ್ಟು ಇಳಿದ್ದೆ. ನನ್ಗೆ ತುಂಬಾ ಭಯ, ಸ್ವಿಮ್ಮಿಂಗ್ ಬರೋದಾಗಿದೆ, ಭಯ ಆಗಲ್ಲ. ಆಳ ಅಂದ್ರೆ ಮೇ ಬಿ ನನ್ ಕುಕ್ಕಿವರೆಗೂ ಬರ್ತಿತ್ತು ನೀರು, ಬಟ್ ಆದ್ರೆ ತುಂಬಾ ಭಯ. ಸ್ವಿಮ್ಮಿಂಗ್ ಬರ್ದೇ ಇರೋರ್ಗೆ ಮೊಣಕಾಲ್ವರೆಗೂ ನೀರಿದ್ರು ಉಸಿರು ಕಟ್ಟೋ ಫೀಲ್ ಆಗುತ್ತಲ್ವಾ, ಹಂಗೂ ಫುಲ್ ಹಿಂಸೆ ಮಾಡ್ತಾ ಇದ್ರು ಅಂದ್ಬಿಟ್ಟು ಇಳ್ದೆ. ಸರಿ ಟ್ರೈ ಮಾಡೋಣ ಬಿಡು ಅಂತ. ಇಲ್ಲಿ ನೀವ್ ನೋಡ್ತಾ ಇರ್ಬೋದು, ಇಬ್ರು ಮಾಮ ಕೂಡ ಸಪೋರ್ಟ್ ಮಾಡ್ತಾರೆ ನನ್ಗಿಲ್ಲಿ. ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ, ಕಿರ್ಚ್ತಾ ಇದೀನಿ ನನ್ ತುಂಬಾ ಬೇಡ ಬೇಡ ಅಂತ. ಹಾಗೂ ಫುಲ್ ಧೈರ್ಯ ಮಾಡಿ 3 ಸಲಿ ಮುಳುಗಿ ಎದ್ದೆ. ನಾನ್ ಬಟ್ಟೆ ಕೂಡ ತಗೊಂಡ್ ಹೋಗಿಲ್ಲ, ಬೆಳಿಗ್ಗೆ ಸ್ನಾನ ಆಗಿತ್ತಲ್ವಾ. ಅಲ್ಲಿ ಹೋಗಿ ಏನ್ ಮಾಡೋದ್ ಬೇಡ, ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ಬಟ್ 1 o'clock ಲಾಸ್ಟ್ ಆಗಿತ್ತು, 4 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಓಕೆ ಅನ್ಬಿಟ್ಟು ಮುಳುಗಿ ಎದ್ದು ಅಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ, ಹುಡುಗರು ಕೂತಿದ್ದ ಚಿಕ್ಕ ಹುಡುಗರು ನೋಡಿ, ಅವ್ರ ಜೊತೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದಾಯ್ತು. ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಮೇ ಬಿ ವಾಯ್ಸ್ ಓವರ್ ಇದ್ರೆ ಅದ್ರಲ್ಲೇ ಹಾಕ್ತೀನಿ, ಇಲ್ಲಾಂದ್ರೆ ನಾನ್ ಕೊಡ್ತೀನಿ. ಸೊ ವಿಡಿಯೋನ ನೋಡಿ. ನನ್ಗೆ ಇನ್ನೊಂದೇನಂದ್ರೆ ವೆದರ್ಗೆ ಬೇಗ ನನ್ಗೆ ಪಿಂಪಲ್ಸ್ ಆಗೋದು ಅದೆಲ್ಲ ಆಗುತ್ತೆ. ಧರ್ಮಸ್ಥಳದಲ್ಲಿ ಆರ್ಡರ್ ಇತ್ತು ಅಂತ ಹೋಗಿದಾಗೂ ಕೂಡ ಇಮಿಡಿಯೇಟ್ಲಿ ನಾನು ಅಲ್ಲಿಂದ ಹೊರಟಾಗ ಎಷ್ಟು ದಪ್ಪ ದಪ್ಪ ಗುಳ್ಳೆ ಆಗಿತ್ತು ಅಂದ್ರೆ, ನಾನು ಫೋಟೋದಲ್ಲಿ ವಿಡಿಯೋದಲ್ಲಿ ಯಾವ್ದಿಲ್ಲ, ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ. ಇಲ್ಲೂ ಕೂಡ ಹಾಗೆ ಆಯ್ತು. ನಮ್ಮ ಅಣ್ಣ ಬಂದಿದ್ರಲ್ವಾ, ಸ್ವಲ್ಪ ವಿಡಿಯೋ ಮಾಡಿಗೋ ಹಂಗೆ ಅಂತ ತಲೆ ತಿಂತಾ ಇದೆ, ಕ್ಯಾಪ್ಚರ್ ಮಾಡಿದ್ದಾರೆ. ಬಟ್ಟೆ ಕೂಡ ತುಂಬಾ ಉದ್ದ ಇತ್ತು, ನಿಮ್ಗೆ ಗೊತ್ತಾಗ್ತಿದೆ ಬಿಟ್ಟಿರೋದು. ಯಾರಾದ್ರೂ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ನೋ ಪ್ರಾಬ್ಲಮ್, ಅಪ್ ಟು ಯು, ಅದನ್ನ ಬಿಟ್ಟಿದ್ದು ನೀವೇನಾದ್ರೂ ಹಾಕಿದ್ರೆ ಅದು ರಿಯಾಕ್ಟ್ ಮಾಡೋದು ಬಿಡೋದು ನನ್ಗಿರುತ್ತೆ. ಸೊ ಸೈಜ್ ಆಗ್ಲಿ
ಹೈಟ್ ಆಗ್ಲಿ ಇದ್ರ ಬಗ್ಗೆ ಕಮೆಂಟ್ ಮಾಡೋದ್ರೆ ನಾನಂತೂ ರಿಪ್ಲೈ ಮಾಡಲ್ಲ, ಈಗಲೇ ಹೇಳ್ತಾ ಇದೀನಿ. ಸೊ ಇದು ಬ್ಯಾಕ್ ಸೈಡ್ ಇಂದ ಹೋಗ್ತಾ ಇದ್ವಿ, ನಾವು ಫ್ರಂಟ್ ಇಂದ ಹೋಗಿರ್ಲಿಲ್ಲ ಯಾಕಂದ್ರೆ ತುಂಬಾ ಟೈಮ್ ಇತ್ತಲ್ವಾ. ಮೇ ಬಿ ನಾವ್ ಅಲ್ಲಿ ಹೋದಾಗ ಇವಾಗ 3:30 ಆಗಿತ್ತು, ಇನ್ನೂ ಹಾಫ್ ಅನ್ ಅವರ್ ಇತ್ತು. ಸೊ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿ. ಸೊ ನನ್ ಹೇರ್ ನೋಡಿ ಹೇಗಾಗಿದೆ ಅಂತ, ಬೇರೆ ಕೂಡ ತಲೆ ಸ್ನಾನ ಮಾಡಿದೆ, ಇವಾಗೂ ಕೂಡ ನದಿಲಿ ಮುಳುಗಿ ಎದ್ದಿದ್ದೆ ಅಲ್ವಾ. ಇದು 2019 ಅಲ್ಲಿ ಹೋಗಿದ್ದು ನಮ್ಮ ಅಕ್ಕ ಮನೆ ದೇವ್ರು. ಅದು ಬಿಟ್ಟು ನಾನು ಇವಾಗೆ ಹೋಗಿದ್ದು, ಆಗ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ರು, ಈಗ ಶೀರ್ಷ ಕೈಲಿದ್ದಾಳೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಅದಾದ್ಮೇಲೆ ಅಣ್ಣದು ಮಾಮದೆಲ್ಲ ಸ್ವಲ್ಪ ಕ್ಲಿಕ್ ತಗೊಂಡೆ. ಮುಂದೆ ಹೋಗಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನಂದು ವಿಡಿಯೋ ಮಾಡ್ಬೇಡ, ಅವ್ರದ್ದು ಎಲ್ಲರದು ವಿಡಿಯೋ ಮಾಡಿ. ಡವರಾಜ ಮಾಮ ವಿಡಿಯೋ ಆಫ್ ಆದ್ರೆ ಮಾಡು ಅಂತಾನೆ. ವಿಡಿಯೋ ಹಾಕೋದು ನಿಂತಲ್ಲಿ ವಿಡಿಯೋ ಮಾಡಿ, ನಾನು ಮೂವಿಂಗಲ್ಲಿ ವಿಡಿಯೋ ಅಂತ. ಮೂವಿಂಗಲ್ಲೇ ವಿಡಿಯೋ ಹಾಕೋದು ಯೂಟ್ಯೂಬ್ಗೆ. ಅಷ್ಟೇ ಮುಖಾಭಿನಯ. ಎಲ್ಲಿ ತೆಗ್ದಿದ್ದು? ಏ ನಿಜನಾ? ಹಾಂ ಇನ್ನು ಮುಳುಗಿರೋದ ಗೊತ್ತಾಗಲ್ವಾ? ಮುಳುಗೋಗಿರುತ್ತಾನೆ ಇದು, ಮುಳುಗೋಗಿರೋ ತೆಗ್ದವ್ರೆ. ಹಾಂ ಸರಿ, ಇದು ನಿಂಗೆ ಪೋಸ್ಟ್ ಮಾಡ್ತೀನಿ ನಿಮ್ಮ ವಾಯ್ಸಲ್ಲಿ. ಯಾರನ್ನ ಹೇಳ್ರೆ ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಹೇಳ್ಕೊಟ್ರು. ಹಾಂ ಹಳೆ ಕಾಲದ ಮುಳುಗಿದ ಆನೆ ಅದೆಲ್ಲ 100 ವರ್ಷದ ಹಿಂದೆಗಡೆ ಇವೆಲ್ಲ. ಹೌದಾ? ಹಾಂ ಅದೇ ಮೇನ್ ತೆಗೆದು ಯಾಕೆ ಕಾಯ್ತಾರೆ ಅಂತ. ಓಪನ್ ಆಗೋಕೆ ತುಂಬಾ ಟೈಮ್ ಇತ್ತಲ್ಲ ದೇವಸ್ಥಾನ, ಹಾಗಾಗಿ ಫ್ರಂಟ್ ಅಲ್ಲಿ ಎಲ್ಲಾ ಫೋಟೋ ತಗೊಂತಾ ಇದ್ವಿ. ನಮ್ಮ ಚಿಕ್ಕ ಮಾಮ, ಅಮ್ಮ ಮತ್ತೆ ದೊಡ್ಡ ಮಾಮ ಶಿರೀಷ ಫೋಟೋ ತಗೊಂತಾ ಇದಾರೆ. ಎಲ್ಲಾರು ತಗೊಂಡ್ವಿ. ಅವ್ರು ತಗೊಂಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ದು, ನಮ್ಮ ಅಕ್ಕ ಫೋಟೋ ತೆಗಿತಾ ಇದ್ರು. ಗೋಪುರ ಕಾಣಿಸ್ಬೇಕು ಆತರ ಅಂತ. ಆಲ್ಮೋಸ್ಟ್ ನಾನು ಥ್ರೆಡ್ ಅಲ್ಲಿ ಏನೋ ಹಾಕಿದೀನಿ, ಅಲ್ಲಿ ಫಾಲೋ ಮಾಡ್ತಿದ್ದೆ ನೋಡ್ಬೋದು. ನನ್ ಫೇಸ್ ನೋಡಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತ, ಅದಕ್ಕೆ ತಿರ್ಕೊಂಡ್ಬಿಟ್ಟೆ ಅಣ್ಣ ವಿಡಿಯೋ ಮಾಡ್ತಾ ಇದ್ರು ಅಂತ. ಸೊ ಎಲ್ಲಾರ್ದು ಫೋಟೋ ತಗೊಂಡ್ವಿ. ಮತ್ತೆ ಏನು ಅಂದ್ರೆ ಲಾಸ್ಟ್ ಟೈಮ್ ನಾನ್ ಬಂದಾಗ ಮಳೆಗಾಲ ಇತ್ತು, ಜಾಸ್ತಿ ಕ್ರೌಡ್ ಇರ್ಲಿಲ್ಲ, ಏನು ಇರ್ಲಿಲ್ಲ, ಆರಾಮಾಗಿ ಹೋಗಿ ಬಂದ್ವಿ. ಈ ಸಲ ಕ್ರೌಡ್ ಅನ್ಸ್ತಾ ಇದ್ರು, ಬಟ್ ನಿಂತ್ಕೊಂಡೆ ಹೋಗಲ್ಲ ಅಂತ ಹಿಂದೆ ಬಂದ್ ನಿಂತ್ಕೊಂಡ್ವಿ, ತುಂಬಾ ಕ್ರೌಡ್ ಇತ್ತು ಅಂತ. ಓಪನ್ ಮಾಡಿ ಫ್ರಂಟ್ ಅಲ್ಲಿ ಓಪನ್ ಮಾಡ್ಬಿಟ್ರು. ಸೊ ಹಾಗಾಗಿ ಬೇಗ ದರ್ಶನ ಮಾಡ್ಕೊಂಡ್ ಬಂದ್ವಿ. ಒಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ, ನಿಮ್ಗೂ ಗೊತ್ತು. ಹಾಗೂ ದರ್ಶನ ಮುಗಿಸ್ಕೊಂಡ್ ಬಂದು ನಾನು ಇದು ಕ್ಯಾಪ್ಚರ್ ತೆಗ್ದಿದ್ದು, ಹಂಗೂ ವಿಡಿಯೋ ತೆಗಂಗಿಲ್ಲ ಅಂತ ಒಂದು ಸಿಗ್ನಲ್ ಕೊಟ್ರು. ತೆಗಿಯೋಷ್ಟು ತೆಗ್ಬಿಟ್ಟು ಸುಮ್ಮನೆ ಕಲ್ಸ್ಕೊಂಡ್ಬಿಟ್ಟೆ, ಮುಂದೆ ಮುಂದೆ ಹೋಗ್ತಾ ಮಾಡ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ಅಣ್ಣನ ಕೈಗೆ ಫೋನ್ ಕೊಟ್ಟು, ಇದು ಕೂಡ ಸುಮ್ಮನೆ ಮಾಡಿರೋದು, ಮಾಡ್ಸಿರೋದು. ನಾನು ಹೇಳ್ತಾ ಇದೀನಿ, ಯಾರಾದ್ರೂ ಹೇಳೋ ಮುಂಚೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಯ್ತಾ. ಸೊ ಎಲ್ಲಾ ಸ್ಪ್ಲಿಟ್ ಆಗ್ಬಿಟ್ಟು ಆಚೆ ಬರೋ ಅಷ್ಟೇ ನಾನು ಅಣ್ಣ ಬಂದ್ ಕೂತ್ಕೊಂಡಿದ್ವಿ. ಆಚೆ ಕೂಡ ಸುಮ್ನೆ ಒಂದ್ ಕ್ಲಿಕ್ ತೆಗ್ದೆ. ನನ್ ಫೋನ್ ಕ್ಲಾರಿಟಿ ಅಷ್ಟೊಂದ್ ಚೆನ್ನಾಗ್ ಬರ್ತಾ ಇಲ್ಲ, ಸಂಜೆ ಕೂಡ ಆಗಿತ್ತಲ್ವಾ. ಸೊ ನೋಡಿ ಜನಗಳೆಲ್ಲ ಬರ್ತಾ ಬರ್ತಾ ಕಮ್ಮಿ ಆಗ್ಬಿಟ್ರು. ಅಕ್ಕ ಅಮ್ಮ ಎಲ್ಲ ಬಂದು ನಾವ್ ವೇಟ್ ಮಾಡ್ತಿದ್ವಿ. ಸೊ ಅಲ್ಲಿಂದ ನಾವ್ ಆಚೆ ಬಂದು ಪ್ರಸಾದ ತಗೊಂಡ್ವಿ. ಸೊ ಪ್ರಸಾದದೊಂದು ವಿಡಿಯೋ ಮಾಡಿದ್ವಿ ನೋಡಿ, ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ, ಸಂಜೆ ಅಲ್ವಾ ಟೈಮು. ಸೊ ಎಲ್ಲ ಅಲ್ಲಿ ಧೂಪ ಹಾಕೋದಿರುತ್ತೆ, ನಿಮ್ಗೆ ಗೊತ್ತು. ಧೂಪ ಎಲ್ಲ ಹಾಕಿ ಹೊಟ್ವಿ. ನಾವ್ ಪ್ಲಾನ್ ಇದ್ನು ಬಂದು ಚನ್ನಪಟ್ಟಣ ಹತ್ರನು ಹೋಗೋಣ ದೇವಸ್ಥಾನಕ್ಕೆ ಅಂತ ಇದ್ದಿದ್ದು. ನೈಟ್ 11:30 ಮೇಲಾಗಿತ್ತು. ದೊಡ್ಡಮ್ಮ ಮನೇಲಿ ಬಂದು ಮಲ್ಕೊಂಡ್ಬಿಟ್ವಿ. ಸೊ ಮಾರ್ನಿಂಗ್ ವಿಡಿಯೋ ನಂಗೆ ಗುಳೆಲ್ಲ ಆಗಿದೆ, ಬಿಸಿಲಿಗೆಲ್ಲ ಹೋಗಿ ಬಂದಿರೋದಕ್ಕೆ ಸ್ವಲ್ಪ ಟ್ಯಾನ್ ಕೂಡ ಆಗಿದ್ದೀನಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ, ಬಟ್ ಸಮ್ ಪ್ರಾಬ್ಲಮ್ಸ್ ಇಂದ ಮಾಡೋಕ್ ಆಗಿಲ್ಲ. ನನ್ ಪೇಜ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿರೋರಿಗೆ ತುಂಬಾ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ ವಿಡಿಯೋ ರಾ ಕಾಪಿ ಹಾಕಿರೋದ್ರಿಂದ ಏನಾದ್ರೂ ಚೇಂಜಸ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಾಯ್.